ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಇಂದಿನ ಜೀವನ್ಮುಕ್ತಿ ವಿವೇಕದ ಚಿಂತನೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಜೀವನ್ಮುಕ್ತಿ ವಿವೇಕದಲ್ಲಿ ಹಿಂದಿನ ಕ್ಲಾಸ್ನಲ್ಲಿ ಮನುಷ್ಯನಿಗೆ ಜೀವನ್ಮುಕ್ತಿ ಆಗಬೇಕಾದ್ರೆ 3 ಬಹಳ ಮುಖ್ಯ ಅಂತ ಹೇಳಿದ್ವಿ. ವಾಸನಾಕ್ಷಯ, ಕಡೆಗೆ ಮನೋನಾಶ, ಕಡೆಗೆ ತತ್ವಜ್ಞಾನ. 3 ಬಹಳ ಮುಖ್ಯವಾಗಿ ಬೇಕು ಅಂತ ಹೇಳಿದ್ವಿ. ವಾಸನಾಕ್ಷಯ, ತತ್ವಜ್ಞಾನ ಮತ್ತು ಮನೋನಾಶ. ಈಗ ವಾಸನಾಕ್ಷಯ, ಮನೋನಾಶ ಮತ್ತು ತತ್ವಜ್ಞಾನ ಇದಕ್ಕೆ ಏನ್ ಸಂಬಂಧ ನೋಡ್ಬೇಕು. ಹಿಂದಿನ ಕ್ಲಾಸ್ನಲ್ಲಿ ತತ್ವಜ್ಞಾನದ ಬಗ್ಗೆ ಹೇಳಿದ್ವಿ. ತತ್ವಜ್ಞಾನ ಬಗ್ಗೆ ಹೇಳಿದ್ವಿ ಸ್ಪಷ್ಟವಾಗಿ. ಈಗ ವಾಸನಾಕ್ಷಯ, ತತ್ವಜ್ಞಾನ, ಮನೋನಾಶ ಇದಕ್ಕಿರೋ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋಣ. ಪರಸ್ಪರ ಅವಲಂಬನೆ ಯಾವುದ್ರ ಮೇಲೆ? ವಾಸನಾಕ್ಷಯ, ಮನೋನಾಶ ಮತ್ತು ತತ್ವಜ್ಞಾನ. ಇದ್ರ ಮೂರ್ತಿ ಏನು ಅವಲಂಬನೆ ಇದೆ ಅಂತ ನೋಡ್ಕೋಬೇಕು. ಮುಕ್ತಿ ಮಾರ್ಗದಲ್ಲಿ 7 ಹಂತಗಳಿದ್ದಾವೆ. ಶುಭೇಚ್ಛ, ವಿಚಾರಣ, ತನುಮಾನಸಿ, ಸತ್ವಪದಿ, ಅಸಮಾಸಕ್ತಿ, ಪದಾರ್ಥ ಅಭಾವನಿ ಮತ್ತು ತುರ್ಯಗ ಅಂತ. ಈ ಎಲ್ಲ ವಿಷಯಗಳನ್ನ ನಾವು ಏನ್ ಮುಂದೆ ಹೇಳ್ತೇವೆ ಅದು ಮೊದಲನೇ 3 ಹಂತಗಳಿಗೆ ಸಂಬಂಧಪಟ್ಟಿದ್ದು. ಶುಭೇಚ್ಛ, ವಿಚಾರಣ, ತನುಮಾನಸಿ. ಅವ್ರು ಏನ್ ಸಾಧನೆ ಮಾಡಬೇಕು ಅಂತ. ಆ ಸಾಧನೆ ಮಾಡಬೇಕಾದ್ರೆ ಜೀವನ್ಮುಕ್ತಿಗೆ ಮುಖ್ಯವಾಗಿ ಮನೋನಾಶ ಬೇಕು, ಕಡೆಗೆ ವಾಸನಾಕ್ಷಯ ಆಗಬೇಕು, ತತ್ವಜ್ಞಾನ ಆಗಬೇಕು. ಇದು 3 ಬಹಳ ಮುಖ್ಯ ಅಂತ ಹೇಳಿದ್ವಿ. ಮನೋನಾಶ ಅಂದ್ರೆ ಏನು? ಮನಸ್ಸು ಸೈಲೆಂಟ್ ಆಗ್ಬಿಡ್ಬೇಕು, ಅಜ್ಞಾನ ಹೋಗ್ಬಿಡ್ಬೇಕು. ಅಜ್ಞಾನ ಹೋಗುದು ಹೇಗೆ? ಅಹಂ ಬ್ರಹ್ಮಾಸ್ಮಿ, ನಾನು ಸಾಕ್ಷಿ, ಬ್ರಹ್ಮ ಸತ್ಯ, ಜಗನ್ಮಿತ್ಯ, ಇದನ್ನು ಗಟ್ಟಿಯಾಗಿ ಇಟ್ಕೊಂಡು ನಿಧಿಧ್ಯಾಸ ಮಾಡಬೇಕು. ಮಾಡ್ತಾ 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 ಮನಸ್ಸು ಶಾಂತ ಆಗ್ತದೆ, ಕಡೆಗೆ ಮನಸ್ಸಿನಲ್ಲಿರುವ ಅಜ್ಞಾನ ಹೋಗ್ತದೆ, ಬ್ರಹ್ಮಾಕಾರ ವೃತ್ತಿ ಬರ್ತದೆ, ಕಡೆಗೆ ಮನಸ್ಸು ಸೈಲೆಂಟ್ ಆಗ್ಬಿಡ್ತದೆ. ಇದು ಒಂದು ದಾರಿ. ವಾಸನಾಕ್ಷಯ ಅಂದ್ರೇನು? ಮನಸ್ಸಿನಲ್ಲಿ ರಾಗ ದ್ವೇಷಗಳು ಬರ್ತಾ ಇರ್ತವೆ. ಬೇಕು ಬೇಡ, ಬೇಕು ಬೇಡ, ಪ್ರತಿಯೊಂದು ಬೇಕು ಬೇಡ, ಎಲ್ಲ ಸಣ್ಣ ವಿಷಯಗಳು ಬೇಕು ಬೇಡ. ಕಾಫಿ ಬೇಕು, ಅದು ಬೇಡ. ಓಕೆ, ಅದು ಇದು ರುಚಿ ಇಲ್ಲ, ಅದು ರುಚಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಕಿರಿ 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 ಪಿರಿ 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 ಮಾಡ್ತಾ ಇರ್ತದೆ ಮನಸ್ಸು. ರಾಗದ್ವೇಷಗಳು ಇಲ್ದಿರ್ ಜೀವನ ಮಾಡ್ಲಿಕ್ಕೆ ಆಗತ್ತಾ? ಅದು ವಾಸನಾಕ್ಷಯ. ರಾಗದ್ವೇಷಗಳು ಇಲ್ಲದೆ ಸಾಕ್ಷಿಯಾಗಿ ಬದುಕು ಕಲಿಬೇಕು. ತತ್ವಜ್ಞಾನ ಏನು? ಶುದ್ಧವಾದ ಜ್ಞಾನ. ಏನು? ಜೀವ ಈಶ್ವರ ಏಕತ್ವ, ಜೀವಾತ್ಮ ಪರಮಾತ್ಮ ಏಕತ್ವ, ಬ್ರಹ್ಮ ಸತ್ಯ, ಜಗನ್ಮಿತ್ಯ. ಶುದ್ಧವಾದ ಜ್ಞಾನ ಬುದ್ಧಿಯಲ್ಲಿ ಬರಬೇಕು. ಇದು 3 ಬೇಕು. ಇದ್ರಲ್ಲಿ 3 ಒಂದಕ್ಕೊಂದು ಸಂಬಂಧ ಇದೆಯಾ ಅಂತ ಪ್ರಶ್ನೆ. ಈಗ ಬುದ್ಧಿ ಇದು ಮನಸ್ಸನ್ನು ತೋರಿಸ್ತಾ ಇದೆ. ಬುದ್ಧಿ ಮನಸ್ಸು ಅಹಂಕಾರ ಚಿತ್ತಕ್ಕೆ ಮನಸ್ಸು ಅಂತ ಹೇಳೋದು ನಾವು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಈ ಮನಸ್ಸು, ಬುದ್ಧಿ, ಇದರಲ್ಲಿ ನಮ್ಮ ಮನಸ್ಸಿನ ಯಜಮಾನ ಯಾಗಿರ್ಬೇಕು? ಬುದ್ಧಿ ಆಗಿರ್ಬೇಕು. ಬುದ್ಧಿ ಯಜಮಾನ ಆಗಿರ್ಬೇಕು ಮನಸ್ಸಿಂದು. ಆ ಮನಸ್ಸು ಬಾಹ್ಯ ಪಂಚೇಂದ್ರಿಯಗಳ ಮೂಲಕ ಬಾಹ್ಯ ಪ್ರಪಂಚ ನೋಡ್ತಾ ಇರ್ತದೆ. ಅಲ್ಲಿ ರಾಗದ್ವೇಷಗಳು ಹುಟ್ಕೊಳ್ತವೆ. ಏನೋ ನೋಡಿಕೊಳ್ಳೋ ಸಿಟ್ಟು ಬರ್ತದೆ, ಬೇಜಾರಾಗುತ್ತೆ, ದುಃಖ ಆಗುತ್ತೆ, ರಾಗದ್ವೇಷಗಳು ಬರ್ತವೆ. ಮನಸ್ಸು ಅಹಂಕಾರ ನಾನು ನಾನು ಅಂತ ಹೇಳ್ಕೊಡ್ತದೆ. ಚಿತ್ತ ಎಲ್ಲ ಹಳೆ ನೆನಪುಗಳನ್ನು ತಂದುಕೊಡ್ತದೆ. ಈಗ ಈ ಯಜಮಾನ ಬುದ್ಧಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತದ ಪ್ರಭಾವಕ್ಕೊಳಗಾಗದೆ ಸರಿಯಾಗಿ ನಡೀಲಿ ಕಲ್ತ್ರೆ ಅದಕ್ಕೆ ತತ್ವಜ್ಞಾನ ಅಂತ ಹೇಳೋದು. ಈಗ ಇದನ್ನು ಬುದ್ಧಿ ಅಂತ ತಿಳ್ಕೊಳ್ಳಿ, ಇದು ಮನಸ್ಸು ಅಂತ ತಿಳ್ಕೊಳ್ಳಿ, ಇದು ಅಹಂಕಾರ ಅಂತ ತಿಳ್ಕೊಳ್ಳಿ, ಚಿತ್ತ ಅಂತ ತಿಳ್ಕೊಳ್ಳಿ. ಬುದ್ಧಿ ಏನಿರ್ಬೇಕು? ಸರಿಯಾಗಿ ನೆಟ್ಟಿಗೆ ಕೆಲಸ ಮಾಡಬೇಕು. ಆದ್ರೆ ಬುದ್ಧಿ ಏನಾಗುತ್ತೆ? ಮನಸ್ಸು ಅಂದ್ರೆ ರಾಗದ್ವೇಷಗಳಿಂದ ಕೂಡಿದಾಗ ಬುದ್ಧಿ ಬೆಂಡಾಗ್ಬಿಡ್ತದೆ. ಇಲ್ಲ ಅಹಂಕಾರ ಬಂದಾಗ ಬುದ್ಧಿ ಏನಾಗುತ್ತೆ? ಅದು ಬೆಂಡಾಗ್ಬಿಡ್ತದೆ. ಇಲ್ಲ ಚಿತ್ತದ ನೆನಪುಗಳು ಬಂದಾಗ ಬುದ್ಧಿ ಏನಾಗುತ್ತೆ? ಬೆಂಡಾಗುತ್ತೆ. ಬುದ್ಧಿ ಶುದ್ಧವಾಗಿದ್ರೆ, ಸ್ವಚ್ಛವಾಗಿದ್ರೆ, ವಿವೇಕ, ವೈರಾಗ್ಯ, ನಿತ್ಯ ಅನಿತ್ಯ ವಿವೇಕ, ಆತ್ಮನಾತ್ಮ ವಿವೇಕ, ಧರ್ಮ ಅಧರ್ಮ ವಿವೇಕ ಇದ್ರೆ ಬುದ್ಧಿ ಬೆಂಡಾಗಲ್ಲ. ಅದಕ್ಕೆ ತತ್ವಜ್ಞಾನ ಅಂತ ಹೇಳುದು.
ಬುದ್ಧಿ ಹೀಗಿದೆ, ಹೀಗಿರ್ಬೇಕು ಬುದ್ಧಿ, ಅದು ಸ್ಪಷ್ಟವಾಗಿ ಕೆಲಸ ಮಾಡಬೇಕು. ಆ ಬುದ್ಧಿಗೆ ಯಜಮಾನ ಇರಬೇಕು, ಸಾಕ್ಷಿ ಆಗಿರ್ಬೇಕು. ಸಾಕ್ಷಿ ಯಜಮಾನ ಆಗಬೇಕು. ಬುದ್ಧಿಗೆ ಯಜಮಾನ ಯಾರು? ಸಾಕ್ಷಿ ಆಗಿರ್ಬೇಕು, ಆತ್ಮ ಆಗಿರ್ಬೇಕು. ಆದ್ರೆ ಬುದ್ಧಿಗೆ ಯಜಮಾನ ಯಾರಾಗ್ತಾರೆ? ಮನಸ್ಸು. ರಾಗ ದ್ವೇಷಗಳಿಂದ ಕೂಡಿದ ಮನಸ್ಸು ಏನ್ ಮಾಡ್ತದೆ? ಬುದ್ಧಿಯನ್ನು ಬೆಂಡ್ ಮಾಡ್ತದೆ. ಬೇಕು ಬೇಕು ಬೇಕು, ಬೇಡ 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 ಬೇಡ, ಬೇಕು 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 ಬೇಕು, ಬೇಡ ಬೇಡ ಬೇಡ. ಅದು ಅಹಂಕಾರ. ನಾನು 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 ಅಂತ ಅಹಂಕಾರ ಬುದ್ಧಿಯನ್ನು ಬೆಂಡ್ ಮಾಡ್ಬಿಡ್ತದೆ. ಚಿತ್ತ, ಅಯ್ಯೋ ಆ ನೆನಪುರಿ, ಈ ನೆನಪುರಿ, ನೆನಪುಗಳು ಬುದ್ಧಿಯನ್ನು ಬೆಂಡ್ ಮಾಡ್ತವೆ. ಬುದ್ಧಿ ಸಾಕ್ಷಿಯೊಟ್ಟಿಗೆ ಕೆಲಸ, ಆತ್ಮನೊಟ್ಟಿಗೆ ಕೆಲಸ ಮಾಡಿದೆ ಯಾವಾಗ? ಈಗ ಹೀಗೆ ಮಾಡಿದ್ರೆ ಆ ಬುದ್ಧಿ ಸರಿಯಾಗಿ ಸರಿಯಾಗಿ ಆತ್ಮನೊಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಕಲ್ತ್ರೆ ಅದಕ್ಕೆ ತತ್ವಜ್ಞಾನ ಅಂತ ಹೇಳುದು, ಅದಕ್ಕೆ ಜೀವನ ಮುಕ್ತಿ ಅಂತ ಹೇಳುದು. ಇದನ್ನ ಏನ್ ಮಾಡ್ಕೊಂಡು ನಿಮ್ಗೆ ಗೊತ್ತಾ, ಅರ್ಥ ಆಗಬೇಕು. ಬುದ್ಧಿ, ಮನಸ್ಸು, ಅಹಂಕಾರ, ಚಿತ್ತ. ಬುದ್ಧಿ ಹೀಗಿರ್ಬೇಕು, ಅಥವಾ ಬುದ್ಧಿ ಹೀಗಾಗ್ಬಿಡ್ತದೆ. ಸೊ ನಿಮಗೆ ಕೈ ನೆನಪು ನೋಡಿದ್ರೆ ನೆನಪಡ್ಬೇಕು ಆತ್ಮಜ್ಞಾನ. ಬುದ್ಧಿ ಅಂತ ಹೇಳಿದ್ರೆ ತಿಳ್ಕೊಳ್ಳೋ ಜ್ಞಾನ, ಕಡೆಗೆ ವಿವೇಕ, ಸರಿ ತಪ್ಪುಗಳ ವಿವೇಕ, ನಿತ್ಯ ಅನಿತ್ಯ ವಿವೇಕ, ಆತ್ಮ ಅನಾತ್ಮ ವಿವೇಕ ಎಲ್ಲ ಸೇರಿದಾಗ ಬುದ್ಧಿ. ಡಿಸ್ಕ್ರಿಮಿನೇಷನ್ ಮತ್ತು ಜ್ಞಾನ. ಅದು ಬುದ್ಧಿ ಜ್ಞಾನ ಬರೋದ್ರಿಂದ ಸಾಕ್ಷಿಯಿಂದ, ಚಿದಾಭಾಸದಿಂದ ಬರ್ತದೆ. ಆದ್ರೆ ಬುದ್ಧಿ ಸರಿಯಾಗಿ ಕೆಲಸ ಮಾಡಬೇಕು. ಸೊ ನಿಮ್ಗೆ ಎಲ್ಲ ತತ್ವಜ್ಞಾನ ಇಲ್ಲೇ ಇದೆ, 3-4 ಬೆರಳಲ್ಲಿದೆ. ಬುದ್ಧಿ, ಮನಸ್ಸು, ಅಹಂಕಾರ, ಚಿತ್ತ, ಇಷ್ಟೇ. ಇದು ಹೀಗಿದೆಯಾ? ಹೋಯ್ತು ಡಮ್. ಬುದ್ಧಿ ಹೀಗಿದೆಯಾ? ಉಳಿದ ಸುಮ್ಮನೆ ಕೆಲಸ ಮಾಡ್ತಾವ. ಬುದ್ಧಿಗೆ ಸಾಕ್ಷಿಗೆ ಸಾಕ್ಷಿ ಯಜಮಾನ. ನಿಮ್ಗೆ ಸರಿಯಾಗಿದೆ ತತ್ವಜ್ಞಾನ. ಇಡೀ ತತ್ವಜ್ಞಾನ ಈ 4 ಬೆರಳುಗಳಿದೆ. ಈಗ ನಮ್ಮ ಮನಸ್ಸು ಅನ್ನೋದು ಅದಕ್ಕೆ 2 ಭಾಗ ಇದೆ. ಜಾಗೃತ ಮನಸ್ಸು, ಸುಪ್ತ ಮನಸ್ಸು. ಜಾಗೃತ ಮನಸ್ಸು ಮತ್ತು ಸುಪ್ತ ಮನಸ್ಸು ಅಂತ 2 ಭಾಗ ಮನಸ್ಸಿನಲ್ಲಿ. ಜಾಗೃತ ಮನಸ್ಸು ಕೇವಲ 5%, ಸುಪ್ತ ಮನಸ್ಸು 95%. ಅದ್ರಲ್ಲಿ ರಾಗ ದ್ವೇಷ ಎಲ್ಲ ಬಂದ್ಬಿಡ್ತವೆ. ಚಿತ್ತ, ಅಹಂಕಾರ ಎಲ್ಲ ಇಲ್ಲಿಂದ ಬಂದ್ಬಿಡ್ತದೆ ಮೇಲಕ್ಕೆ. ಆಯ್ತಾ? ಈಗ ಇದೇನಾಗಬೇಕು? ಈ ಜಾಗೃತ ಮನಸ್ಸು ಜಾಸ್ತಿ ಆಗ್ಬೇಕು. 5% ಇದು 10% ಆಗ್ಬೇಕು. ಅಂದ್ರೆ ನಿಮ್ ಸುಪ್ತ ಮನಸ್ಸು ಏನಾಗಿದೆ ಗೊತ್ತಾಗ್ಬೇಕು. ಅದಕ್ಕೆ ಚಿತ್ತಶುದ್ಧಿ ಅಂತ ಹೇಳೋದು. 5% ಜಾಗೃತ ಮನಸ್ಸು ನಾವು ಎಲ್ಲ ಪ್ರಪಂಚ ಎಲ್ಲ ಗೊತ್ತಿನ ತಲೆಯೆಲ್ಲ ದಿಮಾಕ್ ತಿಳ್ಕೊಡ್ತೇವೆ ನಾವು. ನನ್ನೊಳಗೆ ಏನಾಗ್ತದೆ ನನ್ಗೆ ಗೊತ್ತಿಲ್ಲ. ಗಂಡ ಹೆಂಡತಿ ಹೇಳ್ತಾರೆ, ಏನಮ್ಮ ಮದುವೆ ಆಗಿ 20 ವರ್ಷ, ನನಗೆ ಇನ್ನು ನನ್ನ ಬಗ್ಗೆ ಅರ್ಥ ಮಾಡ್ಕೊಂಡಿಲ್ಲ ನೀನು ಅಂತ. ಹೆಂಡತಿ ಹೇಳ್ತಾರೆ, ಮದುವೆಗೆ 10 ವರ್ಷ ಆಯ್ತು, ನನ್ನ ಅರ್ಥ ಆಗಿಲ್ಲ ನೀವು ಅಂತ. ಹೇಗೆ ಅರ್ಥ ಆಗುತ್ತೆ ನಿಮ್ಗೆ? ನೀವೇ ಅರ್ಥ ಆಗಿಲ್ಲ. ನಿಮ್ 95% ನಿಮ್ಗೆ ಗೊತ್ತಿಲ್ಲ. ಈಗ ವಾಸನಾಕ್ಷಯ ಮತ್ತು ವಾಸನಾಕ್ಷಯಕ್ಕೂ ತತ್ವಜ್ಞಾನಕ್ಕೂ ಏನ್ ಸಂಬಂಧ ಇದೆ ಅಂತ ಪ್ರಶ್ನೆ. ಒಬ್ಬ ಇಲ್ಲಿ ಕುಡುಕ ಇದ್ದಾನೆ. ಕುಡುಕ ಆ ಕುಡಿತಕ್ಕೆ ಸಿಕ್ಕಾಕ್ಬಿಟ್ಟಿದ್ದಾನೆ. ಆ ಬಾಟ್ಲ್ ನೋಡಿದ ಕೂಡಲೇ ಕುಡಿಬೇಕನ್ಸ್ತದೆ. ಈಗ ಬುದ್ಧಿ ಇದೆ, ಬುದ್ಧಿ ಇಲ್ಲಿದೆ. ಬುದ್ಧಿ ಹೇಳ್ತದೆ, ಅಯ್ಯೋ ಕುಡಿಬೇಡಪ್ಪ, ಕುಡಿಬೇಡ ಕುಡಿಬೇಡ, ಆರೋಗ್ಯ ಹಾಳಾಗುತ್ತೆ, ದುಡ್ಡು ಹೋಗುತ್ತೆ, ಮನೇಲಿ ಜಗಳ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಅವ್ನಿಗೆ ಬಿಡಕ್ಕಾಗಲ್ಲ. ಯಾಕೆ? ರಾಗ ದ್ವೇಷಗಳು ಬಂದ್ಬಿಡ್ತವೆ. ಅಲ್ಲಿ ಏನಾಗುತ್ತೆ? ಮನಸ್ಸು ಎಳಿತದೆ ಬುದ್ಧಿಯನ್ನ. ರಾಗ ದ್ವೇಷಗಳು ಬಿಡಲ್ಲ ಅದು ಅವನಿಗೆ. ಬುದ್ಧಿ ಹೇಳ್ತದೆ ಮಾಡ್ಬೇಡ ಮಾಡ್ಬೇಡ ಅಂತ ಹೇಳ್ತದೆ, ಆದ್ರೂ ರಾಗ ದ್ವೇಷಗಳು ಬಿಡಲ್ಲ. ಈಗ ಏನ್ ಮಾಡ್ಬೇಕು ಅವನು? ವಾಸನಾಕ್ಷಯ ಬಿಡಬೇಕು. ಏನ್ ಮಾಡ್ಬೇಕು? ಒಂದು ತಿಂಗಳು ಎಲ್ಲ ಬಾಟಲ್ ಬಿಸಾಡ್ಬಿಟ್ಟು ಒಂದು ರೂಮಲ್ಲಿ ಕೂಡ ಬಿಡ್ಬೇಕು. ವಾಸನಾಕ್ಷಯ ಆಗುತ್ತದೆ. ಆವಾಗ ಬುದ್ಧಿ ಇನ್ನೂ ಸರಿಯಾಗಿ ಕೆಲಸ ಮಾಡಿ ಶುರು ಮಾಡ್ತದೆ. ಅದಕ್ಕೆ ಆದ್ರೆ ವಾಸನಾಕ್ಷಯ ತತ್ವಜ್ಞಾನಕ್ಕೆ ಸಂಬಂಧ, ವಾಸನಾಕ್ಷಯ ಆಗ್ತಿದ್ದಾಗ ಬುದ್ಧಿ ಸರಿಯಾಗಿ ಕೆಲಸ ಮಾಡಿ ಶುರು ಮಾಡ್ತದೆ. ಇಲ್ದಿರ ಆಗುತ್ತೆ, ಬುದ್ಧಿ ಕೆಲಸ ಮಾಡ್ತಿದ್ರು ವಾಸನೆಗಳು ಎಳ್ಕೊಂಡು ಹೋಗ್ತವೆ ಅದನ್ನ. ಈಗ ವಾಸನಾಕ್ಷಯ ತತ್ವಜ್ಞಾನಕ್ಕೆ ಇರೋ ಸಂಬಂಧ ಗೊತ್ತಾಯ್ತು. ಅದ್ರ ತತ್ವಜ್ಞಾನ ಮತ್ತು ವಾಸನಾಕ್ಷಯ ಬೇಕು. ಅವನಿಗೆ ಮೊದಲು ಬುದ್ಧಿ ಹೇಳ್ಬೇಕು, ಡಾಕ್ಟರ್ ಹತ್ರ ಹೋಗು, ಅಥವಾ ಈ ಕುಡಿಯೋದು ನಿಲ್ಸು, ಒಂದು ತಿಂಗಳು ಬಾಟ್ಲನ್ನು ಹೊರಗಡೆ ಇಡು ಅಂತ ಬುದ್ಧಿ ಹೇಳ್ಬೇಕು. ಬುದ್ಧಿ ಮನಸ್ಸನ್ನು ನಿಯಂತ್ರಣ ಮಾಡಬೇಕು, ಮನಸ್ಸು ಬುದ್ಧಿಯನ್ನು ನಿಯಂತ್ರಣ ಮಾಡೋದು ಕಡಿಮೆ ಆಗಬೇಕು. ಎರಡೂ ಬೇಕು, ವಾಸನಾಕ್ಷಯ ಮತ್ತು ತತ್ವಜ್ಞಾನ. ಇದು ಹೀಗಿದೆ. ಇದಕ್ಕೊಂದು ಕತೆ ಇದೆ.
ಇವರಿಬ್ರು ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅನ್ನುವ ಸಂಸ್ಥೆ ಕಟ್ತಾ ಇದ್ರು. ಕುಡಿತ ಬಿಡಿಸ್ಲಿಕ್ಕೆ. ಅದ್ರಲ್ಲಿ ಒಬ್ಬನಿಗೆ ದೊಡ್ಡ ಶ್ರೀಮಂತ, ಅವನು ಚೆನ್ನಾಗಿ ಕುಡಿತಾ ಇದ್ದ. ಕುಡಿದು ಕುಡಿದು ಲಿವರ್ ಹಾಳಾಗ ಶುರು ಆಯ್ತು. ಅವಾಗ ಡಾಕ್ಟರ್ ಹೇಳಿದ್ರು, ನನ್ನ ಕೈಲಿ ಇದು ಸೈಕಾಟ್ರಿಸ್ಟ್ ಹೋಗ್ತಿದ್ದ ಟ್ರೀಟ್ಮೆಂಟ್ಗೆ, ನನ್ನ ಕೈಲಿ ಆಗಲ್ಲಪ್ಪ, ಇನ್ನು ನೀನ್ ಸತ್ತೋಗ್ಬಿಡ್ತೀಯ, ನಿನ್ ಲಿವರ್ ಹಾಳಾಗ್ತಾ ಇದೆ. ಹಾಗೆ ನಾನು ಏನ್ ಮಾಡ್ಲಿ, ಭಗವಂತನೇ ಗತಿ ಅಂತ ಹೇಳ್ಬಿಟ್ಟ ಅವನು ಡಾಕ್ಟರ್. ಭಗವಂತನೇ ಗತಿ. ಓ, ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡ, ಬೇರೆ ಎಲ್ಲ ಪ್ರಯತ್ನ ಮಾಡಿದೆ ಅಂತ ಹೇಳ್ಬಿಟ್ಟು ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಭಗವಂತ, ಈ ಕುಡಿತ ಅಭ್ಯಾಸ ನನ್ನ ಬಿಡಿಸು, ನನ್ನ ಆರೋಗ್ಯ ಹಾಳಾಗ್ತಾ ಇದೆ, ನನಗೆ ದಾರಿ ತೋರಿಸು ಅಂತ ಪ್ರಾರ್ಥನೆ ಮಾಡ್ತಾನೆ. ಆ ಕುಡಿಯೋ ಅಭ್ಯಾಸ ಕಡಿಮೆ ಆಗ್ಬಿಡ್ತದೆ. ಎಲ್ಲಿ ಈಗೇನಾಯ್ತು, ಶರಣಾಗತಿ ಆಗ್ಬಿಟ್ಟ. ಈಗ ಅವನೇನು ಮಾಡಿದ, ನನ್ನಿಂದ ಇನ್ನೂ 4 ಜನ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ಕೊಳ್ಳಿ ಶುರು ಮಾಡಿದ. ಪ್ರಾರ್ಥನೆ ಮಾಡಿ, ಭಗವಂತನಿಗೆ ಪ್ರಾರ್ಥನೆ ಮಾಡಿ ಕುಡಿತ ಅಭ್ಯಾಸ ಬಿಡೋದಕ್ಕೆ. ಅದಕ್ಕೆ ಆಲ್ಕೋಹಾಲಿಕ್ ಅನ್ನೋ ಉದಾಹರಣೆ ಕೊಟ್ಟೆ. ಇಲ್ಲಿ ತತ್ವಜ್ಞಾನಕ್ಕೆ ಎಕ್ಸಾಂಪಲ್ ಏನು? ಡಾಕ್ಟರ್ ಹೇಳ್ತಾ ಇರೋದು ತತ್ವಜ್ಞಾನ, ನಿನ್ಗೆ ಆರೋಗ್ಯ ಹಾಳಾಗುತ್ತೆ ಅಂತ ಬುದ್ಧಿಗೆ. ಡಾಕ್ಟರ್ ಹೇಳ್ತಾ ಇರೋದು ಬುದ್ಧಿಗೆ. ಆ ಬುದ್ಧಿನ ಉಪಯೋಗಿಸಿ ಏನ್ ಮಾಡಿದ, ಶರಣ್ ಮಾಡಿದ. ಕಡೆಗೆ ಅದು ತುಂಬಾ ಜನ ಹೇಳ್ಕೊಡು, ಲಕ್ಷಗಟ್ಟಲೆ ಜನ ಪ್ರಪಂಚದಲ್ಲಿ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅಂತ ಸೇರ್ಕೊಂಡು ತಮ್ಮ ಕುಡಿಯೋ ಅಭ್ಯಾಸ ಬಿಡ್ತಾ ಇದ್ದಾರೆ. ಬುದ್ಧಿ ಮೊದಲು ವಾಸನೆಗಳ ಬುದ್ಧಿ ನಡೀತಾ ಇರ್ತವೆ. ಕಡೆಗೆ ಬುದ್ಧಿ ಜ್ಞಾನ ಬಂದಾಗ, ಜ್ಞಾನ ಗುರುವಿಂದ ಬರ್ಬಹುದು, ಡಾಕ್ಟರಿಂದ ಬರ್ಬೋದು. ಅದನ್ನ ಅಪ್ಲೈ ಮಾಡಿದಾಗ ಅಲ್ಲಿ ಅವನ ಅಪ್ಲಿಕೇಶನ್ ಏನು ಬಂತು, ನಾನು ಸರೆಂಡರ್ ಆಗ್ಬೇಕಂತ ಬಂತು. ಸರೆಂಡರ್ ಆದ, ಶರಣಾಗತಿ ಆದ. ಆಗೇನಾಯ್ತು, ವಾಸನೆಗಳು ಕಡಿಮೆ ಆಗಲು ಶುರುವಾಗ್ತವೆ. ವಾಸನಾಕ್ಷಯ ಮತ್ತು ತತ್ವಜ್ಞಾನಕ್ಕೆ ಈ ರೀತಿ ಸಂಬಂಧ ಇದೆ, ಪರಸ್ಪರ ಅನ್ಯೋನ್ಯ ಸಂಬಂಧ ಇದೆ. ಈಗ ವಾಸನಾಕ್ಷಯಕ್ಕೂ ತತ್ವಜ್ಞಾನಕ್ಕೂ ಏನ್ ಸಂಬಂಧ ಇದೆ ಇನ್ನೊಂದು ನೋಡೋಣ. ವಾಸನಾಕ್ಷಯ ಅಂತ ಹೇಳಿದ್ರೆ ಮನಸ್ಸಲ್ಲಿ ರಾಗ ದ್ವೇಷಗಳಿದ್ದಾವೆ. ರಾಗ ದ್ವೇಷಗಳು ಕಡಿಮೆ ಆಗ್ಬೇಕು. ಮನಸ್ಸಿನಲ್ಲಿ ಏನೇ ನೋಡಿದ್ರು ಕೂಡ, ಬಾಟಲ್ ನೋಡಿದ್ರು ಕೂಡ ಬೇಕು 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 ಅಂತ. ಕಡೆ ದುಃಖ, ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ ಇದು ಹುಟ್ಕೊಂಡ್ ಬರ್ತದೆ. ಎಲ್ಲಿ? ಮನಸ್ಸಿನಲ್ಲಿ. ರಾಗ ದ್ವೇಷ ಇದು ಮನಸ್ಸಿನಲ್ಲಿ. ಬುದ್ಧಿ ಏನಾಗುತ್ತೆ, ಮನಸ್ಸು ಹೇಳಿದಾಗ ಕೇಳ್ತದೆ. ಆಯ್ತಾ? ಬುದ್ಧಿಯಲ್ಲಿ ಸಾಕ್ಷಿತ್ವ ಏನು ಬರ್ತಿಲ್ಲ. ಸಾಕ್ಷಿ ಕೆಲಸ ಮಾಡ್ತಾ ಇಲ್ಲ ಬುದ್ಧಿಯಲ್ಲಿ. ರಾಗ ದ್ವೇಷ ಕಾಮ ಕ್ರೋಧ ಮದ ಮತ್ಸರ ಮೋಹ ಸೇರ್ಕೊಂಡ್ಬಿಡ್ತದೆ. ಈಗ ನಿಧಾನವಾಗಿ ವಾಸನಾಕ್ಷಯ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೋಬೇಕು. ಏನದು? ಶಮ ದಮ ತಿತಿಕ್ಷ ಉಪರತಿ ಶ್ರದ್ಧಾ ಸಮಾಧಾನ ಮುಮುಕ್ಷತ್ವ ಬೆಳೆಸ್ಕೋಬೇಕು. ಶಮ ದಮ ತಿತಿಕ್ಷ ಉಪರತಿ ಶ್ರದ್ಧಾ ಸಮಾಧಾನ ಇದನ್ನು ಬೆಳೆಸ್ಕೋಬೇಕು. ಓಕೆ, ಶಮ ದಮ ತಿತಿಕ್ಷ ಉಪರತಿ ಷಟ್ ಸಂಪತ್ತಿ ಬೆಳೆಸ್ಕೋಬೇಕು. ವಾಸನೆಗಳು ಕಡಿಮೆ ಆಗಬೇಕು. ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಕಡಿಮೆ ಆಗಬೇಕು. ಶಮ ದಮ ತಿತಿಕ್ಷ ಉಪರತಿ ಶ್ರದ್ಧಾ ಸಮಾಧಾನ ಬೆಳಿಬೇಕು. ಹೀಗಾಗಬೇಕಾದ್ರೆ ವಾಸನಾಕ್ಷಯ ಇದಕ್ಕೆ ಹೇಳೋದು, ಬುದ್ಧಿ ಕೋಆಪರೇಟ್ ಮಾಡಬೇಕು. ಬುದ್ಧಿ ಕೆಲಸ ಮಾಡಬೇಕು. ಮನಸ್ಸು ಬುದ್ಧಿ ಹೇಳ್ದಾಗ ಕೇಳಬೇಕು. ಮನಸ್ಸು ವಾಸನಾಕ್ಷಯ ಆಗ್ತಿದ್ದಾಗ ಬುದ್ಧಿ ಶುದ್ಧ ಆಗ್ತದೆ, ಬುದ್ಧಿ ಶುದ್ಧ ಆಗ್ತದೆ, ವಾಸನಾಕ್ಷಯ ಆಗುತ್ತೆ. ಎರಡಕ್ಕೊಂದು ಪರಸ್ಪರ ಅನ್ಯೋನ್ಯ ಸಂಬಂಧ ಇದೆ. ಈಗ ವಾಸನಾಕ್ಷಯ ಆಗ್ಲಿಕ್ಕೆ ಸನಾತನ ಧರ್ಮ ಒಂದು ದಾರಿ ಇದೆ. ವಾಸನಾಕ್ಷಯ ಆಗ್ಬೇಕಾದ್ರೆ ಧಾರ್ಮಿಕ ರೀತಿಯಲ್ಲಿ ಜೀವನ ಮಾಡಬೇಕು. ಅದಕ್ಕೆ ನಾವೇನ್ ಹೇಳ್ತೇವೆ, ವರ್ಣ ಮತ್ತು ಆಶ್ರಮ ಧರ್ಮವನ್ನು ಪರಿಪಾಲನೆ ಮಾಡಬೇಕು. ವರ್ಣ ಯಾವ್ದು? ವರ್ಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ. ನಮ್ಮ ಏನು ವರ್ಣ ಇದೆ, ನಮ್ಮ ಏನು ಉದ್ಯೋಗ ಇದೆ, ಅದನ್ನ ಚೆನ್ನಾಗಿ ಮಾಡ್ಬೇಕು, ಧಾರ್ಮಿಕವಾಗಿ ಮಾಡ್ಬೇಕು. ಕಡೆಗೆ ಆಶ್ರಮ ಇದೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಇದು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಆಶ್ರಮ ಇದೆ. ಈ ಆಶ್ರಮ ಧರ್ಮವನ್ನು ಚೆನ್ನಾಗಿ ಮಾಡಬೇಕು. ಧಾರ್ಮಿಕವಾಗಿ ಜೀವನ ಮಾಡಿ ಕಲಿಬೇಕು. ಪಂಚಯಜ್ಞಗಳು ಮಾಡಬೇಕು, ಕರ್ಮ ಯೋಗ ಮಾಡಬೇಕು, ಉಪಾಸನೆ ಮಾಡಬೇಕು. ಮಾಡ್ತಾ 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 ಚಿತ್ತಶುದ್ಧಿ ಆಗ್ತಾ ಹೋಗುತ್ತೆ. ಚಿತ್ತಶುದ್ಧಿ ಆಗ್ತಾ ಇದ್ದಾಗೆ ಆತ್ಮಜ್ಞಾನ ಸ್ಪಷ್ಟವಾಗಿ ಮೂಡಿಬರ್ಲಿಕ್ಕೆ ಶುರುವಾಗುತ್ತದೆ. ಚಿತ್ತಶುದ್ಧಿ ಆಗ್ತಾ ಇದ್ದಾಗೆ ಸದ್ಗುರುವಿನ ಪ್ರಾಪ್ತಿ ಆಗ್ತದೆ. ಆತ್ಮಜ್ಞಾನ, ಆತ್ಮ ತತ್ವಬೋಧ ಆಗ್ತದೆ. ತತ್ವಬೋಧದಿಂದ ತತ್ವಜ್ಞಾನ ಬರ್ತದೆ. ಕಡೆಗೆ ಆತ್ಮಜ್ಞಾನ ಬರ್ತದೆ. ಇದು ವಾಸನಾಕ್ಷಯ ಆಗೋ ದಾರಿ.
ಈಗ ಮನೋನಾಶಕ್ಕೂ ವಾಸನಾಕ್ಷಯಕ್ಕೂ ಇರೋ ಸಂಬಂಧವನ್ನು ನೋಡೋಣ. ಮನೋನಾಶಕ್ಕೂ ವಾಸನಾಕ್ಷಯಕ್ಕೂ ಸಂಬಂಧ ಏನು ಅಂತ. ಮನೋನಾಶ ಅಂದ್ರೆ ಏನಿದೆ? ಮನಸ್ಸು ನಾಶ ಆಗುವುದು ಅಂತ. ಮನಸ್ಸೇ ಇಲ್ಲ, ನಾಶ ಆಗುವುದೇನಿದೆ? ಅಜ್ಞಾನ ಇದೆ. ಆ ಅಜ್ಞಾನ ನಾಶ ಆಗಬೇಕು. ಅಜ್ಞಾನ ನಾಶ ಆಗುವುದು ಹೇಗೆ? ಅದಕ್ಕೆ ಅಜ್ಞಾನ ನಾಶಕ್ಕೆ ನಿಧಿಧ್ಯಾಸ ಬೇಕು. ನಾನು ಸಾಕ್ಷಿ, ನಾನು ಬ್ರಹ್ಮಸ್ವರೂಪಿ ಅನ್ನೋ ನಿಧಿಧ್ಯಾಸ ಬೇಕು. ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮಸತ್ಯ ಜಗನ್ಮಿತ್ಯ, ಇದನ್ನ ಧ್ಯಾನ ಮಾಡ್ತಾ 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 ಆ ಬ್ರಹ್ಮಾಕಾರ ವೃತ್ತಿ ಬರ್ತದೆ. ವಿಷಯಾಕಾರ ವೃತ್ತಿ ಅಂದ್ರೆ ವಸ್ತುವಿನ ಬಗ್ಗೆ ಯೋಚನೆ ಅಂತ ಹಿಡಿದು ಬ್ರಹ್ಮಾಕಾರ ವೃತ್ತಿ ಬರ್ತದೆ. ಅಹಂ ಬ್ರಹ್ಮಾಸ್ಮಿ ಬರ್ತದೆ. ವಿಷಯಾಕಾರ ವೃತ್ತಿ ಇದೆ. ವಿಷಯಾಕಾರ ವೃತ್ತಿಯನ್ನು ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅನ್ನೋದು ವಿಷಯಾಕಾರ ವೃತ್ತಿ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದ ಆತ್ಮ ಶಿವ ನಾನೇ, ಇದು ಬ್ರಹ್ಮಾಕಾರ ವೃತ್ತಿ. ಈ ಬ್ರಹ್ಮಾಕಾರ ವೃತ್ತಿ ಬಂದಾಗ ಉಳಿದ ಎಲ್ಲ ವೃತ್ತಿಗಳು ಹೋಗ್ತವೆ. ಶುದ್ಧವಾದ ನಾನು ಉಳಿಕೊಳ್ತದೆ. ಅದೇ ಬ್ರಹ್ಮಸ್ವರೂಪಿ. ಅದಕ್ಕೆ ಮನೋನಾಶ ಅಂತ ಹೇಳುದು. ಅವಾಗ ಮನಸ್ಸೇನಾಗುತ್ತೆ? ಶಾಂತ ಆಗ್ಬಿಡ್ತದೆ, ಪ್ರಶಾಂತ ಆಗ್ಬಿಡ್ತದೆ, ಮನೋನಾಶ ಆಗತ್ತೆ. ಈಗ ಮನೋನಾಶಕ್ಕೂ ಮತ್ತು ವಾಸನಾಕ್ಷಯಕ್ಕೂ ಸಂಬಂಧ ಏನು ಅಂತ ಪ್ರಶ್ನೆ. ಅದಕ್ಕೆ ಮನೋನಾಶಕ್ಕೂ ವಾಸನಾಕ್ಷಯಕ್ಕೆ ಸಂಬಂಧ ಗೊತ್ತಾಗಬೇಕಾದ್ರೆ ಒಂದು ಫುಟ್ಬಾಲ್ ಟೀಮ್ನ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಏನದು? ಫುಟ್ಬಾಲ್ ಟೀಮ್ ಇದೆ. ಫುಟ್ಬಾಲ್ ಆಡ್ತಾರೆ, ತುಂಬಾ ಗಲಾಟೆ, ಜಗ 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 ಜಗ, ಆ ಓಡೋದೇನು, ಗಲಾಟೆ ಏನು, ಎಲ್ಲ ನಡೀತಾ ಇದೆ. ಈಗ ಫುಟ್ಬಾಲ್ ಟೀಮ್ ಎಲ್ಲಿದೆ? ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಇದೆ. ಫುಟ್ಬಾಲ್ ಗ್ರೌಂಡ್ ಇಲ್ದಿದ್ರೆ, ಗ್ರೌಂಡೇ ಇಲ್ದಿದ್ರೆ ಫುಟ್ಬಾಲ್ ಆಡೋರು ಯಾರಿದ್ದಾರೆ? ಅಥವಾ ಫುಟ್ಬಾಲ್ ಟೀಮ್ ಆಡೋರಿದ್ದಾರೆ, ಗ್ರೌಂಡ್ ಇಲ್ಲ. ಗ್ರೌಂಡ್ ಇದೆ, ಫುಟ್ಬಾಲ್ ಟೀಮ್ ಆಡೋರಿಲ್ಲ. ಎರಡು ಇದ್ದಾಗಲೂ ಎರಡು ಇಲ್ದಿದ್ರು ಆಟ ನಡೆಯಲ್ಲ. ಅದೇ ರೀತಿ ಮನೋನಾಶಕ್ಕೂ ವಾಸನಾಕ್ಷಯಕ್ಕೆ ಸಂಬಂಧ ಏನಂದ್ರೆ, ಮನಸ್ಸು ಬ್ರಹ್ಮಾಕಾರ ವೃತ್ತಿಯಿಂದ ನಾನು ಯಾರು ನಾನು ಶುದ್ಧ ಚೈತನ್ಯ, ನಾನು ಬ್ರಹ್ಮಸ್ವರೂಪಿ ಅಂತ ತಿಳ್ಕೊಂಡು ಹೋದಾಗ ಮನಸ್ಸು ಶಾಂತ ಆಗ್ಬಿಡ್ತದೆ, ಮನೋನಾಶ ಆಗ್ಬಿಡ್ತದೆ. ಮನೋನಾಶ ಆದ್ರೆ ರಾಗದ್ವೇಷಗಳಿಂದ ಬರಬೇಕು, ವಾಸನಾಕ್ಷಯ ಆಗ್ಬಿಡ್ತದೆ ಆಟೋಮೆಟಿಕ್. ಯಾಕಂದ್ರೆ ವಾಸನಾಕ್ಷಯ ಆಗ್ಬೇಕಾದ್ರೆ ಮನಸ್ಸು ಬೇಕು. ಮನಸ್ಸೇ ನಾಶ ಆಗ್ಬಿಟ್ರೆ, ಅಜ್ಞಾನ ನಾಶ ಆಗ್ಬಿಟ್ರೆ ವಾಸನಾಕ್ಷಯ ಇಲ್ಲ, ಪ್ರಶ್ನೆನೇ ಇಲ್ಲ. ಇಲ್ಲ ಸರಿ, ಮನಸ್ಸು ಇದೆ ಅಂತ ತಿಳ್ಕೊಳ್ಳಿ, ವಾಸನಾಕ್ಷಯ ರಾಗದ್ವೇಷಗಳು ಕಡಿಮೆ ಆಗ್ತಾ ಹೋದು, ಅವಾಗ ಮನಸ್ಸಿಗೆ ಕೆಲಸ ಇಲ್ಲ. ಇದು ಫುಟ್ಬಾಲ್ ಪ್ಲೇಯರ್ಸ್ ಇದ್ರೆ ಮನಸ್ಸು, ವಿಚಾರಗಳು, ಯೋಚನೆಗಳು. ಫುಟ್ಬಾಲ್ ಗ್ರೌಂಡ್ ಅಂದ್ರೆ ಮನಸ್ಸು. ಸೊ ಇವು ರಾಗದ್ವೇಷಗಳು. ಫುಟ್ಬಾಲ್ ಪ್ಲೇಯರ್ಸ್ ಗಡ 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 ಆಟ ಆಡ್ತವೆ, ಜಗಳ ಮಾಡ್ತವೆ. ಫುಟ್ಬಾಲ್ ಗ್ರೌಂಡು ಮನಸ್ಸು. ಫುಟ್ಬಾಲ್ ಗ್ರೌಂಡ್ ಇಲ್ದ್ರೆ ಅಂದ್ರೆ ಮನೋನಾಶ ಆಗ್ಬಿಟ್ರೆ ಈ ಪ್ಲೇಯರ್ಸ್ ಆಡ್ಲಿಕ್ಕೆ ಆಗುದಿಲ್ಲ, ರಾಗದ್ವೇಷಗಳಿಲ್ಲ. ಇಲ್ಲ ರಾಗದ್ವೇಷಗಳಿಲ್ಲ, ಆವಾಗ ಫುಟ್ಬಾಲ್ ಪ್ಲೇ ಗ್ರೌಂಡ್ ಇದ್ರು ಏನ್ ಪ್ರಯೋಜನ ಇಲ್ಲ. ಹಾಗೆ ಮನೋನಾಶಕ್ಕೂ ವಾಸನಾಕ್ಷಯಕ್ಕೂ ಒಂದಕ್ಕೊಂದು ಅನ್ಯೋನ್ಯ ಸಂಬಂಧ. ಈಗ ಕಡೆಯದಾಗಿ ತತ್ವಜ್ಞಾನಕ್ಕೂ ಮನೋನಾಶಕ್ಕೆ ಏನ್ ಸಂಬಂಧ ಅಂತ. ತತ್ವಜ್ಞಾನಕ್ಕೂ ಮನೋನಾಶಕ್ಕೆ ಏನ್ ಸಂಬಂಧ? ತತ್ವಜ್ಞಾನ ಅಂದ್ರೆ ಹೇಳಿದೆ, ಅರ್ಥ ಹೇಳಿದೆ. ಏನು? ಜೀವಾತ್ಮ ಪರಮಾತ್ಮ ಏಕತ್ವದ ಜ್ಞಾನ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ನಾನೇ, ಶಿವೋಹಂ ಶಿವೋಹಂ, ಈ ಜ್ಞಾನ. ಜೀವ ಈಶ್ವರ ಏಕತ್ವ ಜ್ಞಾನ, ಬ್ರಹ್ಮ ಸತ್ಯ ಜಗನ್ಮಿತ್ಯ ಜ್ಞಾನ. ಈ ಎಲ್ಲ ಜ್ಞಾನಗಳು ಶುದ್ಧವಾಗಿ ನಿಂತಾಗ ತತ್ವಜ್ಞಾನ ಅಂತ ಹೇಳ್ತೀವಿ. ಬುದ್ಧಿ ನೆಟ್ಟಗಾಗತ್ತೆ. ಅದಕ್ಕೂ ಮನೋನಾಶಕ್ಕೆ ಏನ್ ಸಂಬಂಧ? ಮನಸ್ಸು, ಅಹಂಕಾರ, ಚಿತ್ತ ಇವೆಲ್ಲ ಸೈಲೆಂಟ್ ಆಗ್ಬಿಡ್ತದೆ ಯಾವಾಗ? ಮನೋನಾಶದಲ್ಲಿ. ಬುದ್ಧಿಯಲ್ಲಿ ಜ್ಞಾನ ಬರ್ತಾ ಇದ್ದಾಗೆ ಶ್ರವಣ ಮನನ ನಿಧ್ಯಾಸ ಮಾಡ್ತಾ ಮಾಡ್ತಾ ಬುದ್ಧಿ ಸ್ಪಷ್ಟವಾಗ್ತದೆ. ನಿತ್ಯ ಅನಿತ್ಯ ವಿವೇಕ ಡೆವಲಪ್ ಆಗ್ತದೆ. ಆತ್ಮ ಅನಾತ್ಮ ಡೆವಲಪ್ ಆಗ್ತದೆ. ಕಡೆಗೆ ವಿವೇಕ ವೈರಾಗ್ಯ ಬೆಳೀತಾ ಹೋಗ್ತದೆ. ಬೆಳೀತಾ ಇದ್ದಾಗೆ ಬುದ್ಧಿಗೆ ಅಹಂಕಾರ ಮನಸ್ಸು ಚಿತ್ತದ ಮೇಲೆ ಹಿಡಿತ ಬರ್ತದೆ, ಸೈಲೆಂಟ್ ಆಗಿ ಲಿಸ್ಟ್ ಹೋಗ್ತವೆ. ತತ್ವಜ್ಞಾನ ಇದ್ದಾಗ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತದ ಮೇಲೆ ನಿಧಿಧ್ಯಾಸ ಮಾಡ್ತಾ ಮಾಡ್ತಾ ಮನಸ್ಸು ಸೈಲೆಂಟ್ ಆಗ್ತಾ ಹೋಗ್ತದೆ. ಇನ್ನು ಜ್ಞಾನ ಬಂದಿಲ್ಲ ಪೂರ್ತಿಯಾಗಿ. ಆ ಜ್ಞಾನ ಬಂದಾಗ
ಜ್ಞಾನ ಮನಸ್ಸು ಸೈಲೆಂಟ್ ಆಗಿದೆ, ಬುದ್ಧಿ ಇನ್ನೂ ಶಾರ್ಪ್ ಆಗುತ್ತೆ, ಬುದ್ಧಿ ಇನ್ನೂ ಸ್ಪಷ್ಟ ಆಗ್ತದೆ. ಇದನ್ನ ಹೇಗೆ ತಿಳ್ಕೊಬೇಕಂದ್ರೆ, ಒಂದು ಪಾತ್ರೆಯಲ್ಲಿ ನೀರಿದೆ ಅಂತ ತಿಳ್ಕೊಬೇಕು. ನೀರಿನಲ್ಲಿ ಮೇಲೆಲ್ಲ ಕಸ ಇದೆ, ಕೆಳಗಡೆ ಏನೋ ಕಾಣಲ್ಲ ನಮಗೆ. ಆ ಕಸ ಕಡಿಮೆ ಆಗ್ತಾ ಇದ್ದಾಗಿ ಕೆಳಗಡೆ ಏನಾಗ್ತದೆ ಕಾಣ್ತಾ ಇರ್ತದೆ. ಅದೇ ರೀತಿ ನಮ್ಮ ಒಳಗಿನಲ್ಲಿ ಅಹಂಕಾರ ಸೂಕ್ಷ್ಮ ರೂಪದಲ್ಲಿ ಇರ್ತದೆ. ಆ ಸೂಕ್ಷ್ಮ ರೂಪದಲ್ಲಿ ಅಹಂಕಾರ ಬರ್ಬೇಕಾದ್ರೆ ಮೊದಲು ಮನಸ್ಸು ಶಾಂತ ಆಗ್ತಾ ಹೋಗ್ಬೇಕು, ಚಿತ್ತಶುದ್ಧಿ ಆಗ್ತಾ ಹೋಗ್ಬೇಕು, ವಾಸನಾಕ್ಷಯ ಆಗ್ತಾ ಇರಬೇಕು, ಚಿತ್ತಶುದ್ಧಿ ಆಗ್ತಾ ಇರಬೇಕು, ಅಥವಾ ಮನೋನಾಶ ಆಗ್ತಾ ಇರಬೇಕು. ಆವಾಗ ಬುದ್ಧಿಯಲ್ಲಿ ಸ್ಪಷ್ಟವಾದ ಜ್ಞಾನ ಬರ್ತದೆ. ಬುದ್ಧಿಯಲ್ಲಿ ಏನದ, ಶ್ರವಣ ಮನ ನಿಧಿಧ್ಯಾಸ ಮಾಡ್ತಾ ಮಾಡ್ತಾ ಶ್ರವಣ ಮನನ ಚೆನ್ನಾಗಾಗ್ತದೆ. ನಿಧಿಧ್ಯಾಸ ಮಾಡ್ತಾ ಮಾಡ್ತಾ ಶ್ರವಣ ಮನನ ಚೆನ್ನಾಗಾಗುತ್ತೆ. ಆ ರೀತಿ ಶ್ರವಣ ಮನ ನಿಧಿಧ್ಯಾಸ ಮಾಡ್ತಾ 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 ತತ್ವಜ್ಞಾನ ಮತ್ತು ವಾಸನಕ್ಷಯ ಅಥವಾ ಮನೋನಾಶ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತವೆ. ಇಷ್ಟು ಹೇಳಿದೆ, ಎಲ್ರಿಗೆ ಅರ್ಥ ಆಯ್ತಾ? ಯಾರಿಗ ಪ್ರಶ್ನೆ ಇದೆಯಾ ಝೂಮ್ ಅಲ್ಲಿ? ಸತ್ಯವತಿ ಅವರೇ? ಗುರುಜಿ ಹರಿ ಓಂ. ಚೆನ್ನಾಗಿತ್ತು, ಅರ್ಥ ಆಯ್ತು. ದೀಪಾ ಅವ್ರು ಏನಾದ್ರು? ದೀಪ ಹೋಗ್ಬಿಟ್ಟು, ದೀಪ ಕಾಣ್ತಾ ಇಲ್ಲ. ದೀಪ ಅವ್ರಿದಾರ? ಎಕ್ಸಿಟ್ ಆಗಿದ್ದಾರೆ. ಓಕೆ, ದೀಪ ಆಫ್ ಆಗ್ಬಿಟ್ರೆ. ಓಕೆ, ಸೊ ಯಾರಿಗೇನು ಪ್ರಶ್ನೆ ಹೇಳಿದ್ರೆ ಪ್ರಾರ್ಥನೆ ಮಾಡೋಣ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ. ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ. ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿಗೆ ಇಂದಿನ ಚಿಂತನೆ ಮುಗಿಸೋಣ. ಮುಂದಿನ ವಾರ ವಿವೇಕ, ಜೀವನ್ಮುಕ್ತಿ ವಿವೇಕನ ಮುಂದುವರಿಸೋಣ.